ಬಹುಶಃ ದೇಶದಾದ್ಯಂತ ಸುತ್ತಾಡ್ಕೊಂಡು ಬಂದಿದ್ದೀರಿ, ಪ್ರಮೋಷನ್ ಕಾರ್ಯಗಳು ನಡೀತಾ ಇದೆ. ಮಾರ್ಟಿನ್ನ ಆ ಪೋಸ್ಟರ್ ನೋಡಿದ್ರೆ ಒಂದು ರಗಡ್ ಲುಕ್. ಏನು ಹೇಳ್ತೀರಿ ಓವರ್ ಆಲ್ ಮಾರ್ಟಿನಿನ ಬಗ್ಗೆ? ಮಾರ್ಟಿನ್ ಒಂದು ಯೂನಿವರ್ಸಲ್ ಥಾಟಲ್ಲಿ ಇಟ್ಕೊಂಡು ಮಾಡಿರೋವಂಥ ಒಂದು ಕತೆ. ಈ ಕಥೆಯಲ್ಲಿ ನಮಗೆ ಹೀರೋ ಬಂದು ಸ್ಕ್ರೀನ್ ಪ್ಲೇನೇ ಈ ಸಿನಿಮಾದ ಹೀರೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ರಗ್ಗಡ್ ಲುಕ್ಕು ಇದೆಲ್ಲ ಬಂದು ಕ್ಲೈಮ್ಯಾಕ್ಸ್ ಪೋರ್ಷನ್ದು. ಓಕೆ, ಸಾಕಲ್ಲ ಇಷ್ಟು ಹೇಳಿದ್ರೆ. ಆ್ಯಕ್ಚುಲಿ ನಾವು ಲವರ್ ಬಾಯ್ ಆಗಿ ನೋಡ್ತಿದ್ವಿ. ಲವರ್ ಬಾಯ್ನಿಂದ ಕೆಲವೊಂದಷ್ಟು ಪಿಕ್ಚರ್ಗಳಲ್ಲಿ ಆ್ಯಕ್ಷನ್ ಸೀನ್ಸ್ಗಳನ್ನು ಸಾಕಷ್ಟು ನೋಡ್ಕೊಂಬಂದಿದ್ವಿ. ಬಟ್ ಎಲ್ಲ ಒಂದು ಕಡೆ ಲವರ್ ಕಮ್ ಆ್ಯಕ್ಷನ್ ಥರ ಒಂದು ಲುಕ್ ಕಾಣ್ತಾ ಇತ್ತು. ನಾನು ಆ ಪೋಸ್ಟರನ್ನೇ ಗಮನಿಸ್ತಾ ಇದ್ದೀನಿ. ಒಂದು ಟ್ಯಾಂಕರ್ನ ಮೇಲೆ ನಿಂತ್ಕೊಂಡಿದ್ದೀರಿ, ಬಾಯಲ್ಲಿ ಸಿಗಾರ್ ಇದೆ, ಆ ಕಾಸ್ಟ್ಯೂಮ್ ಕೂಡ ಅತ್ಯದ್ಭುತವಾಗಿ ಕಾಣ್ತಾ ಇದೆ. 11ನೇ ತಾರೀಕು ರೆಡಿಯಾಗಿದೆ. ಆಲ್ಮೋಸ್ಟ್ ಅಕ್ಟೋಬರ್ 11ನೇ ತಾರೀಕಿಗೆ ಯು ಆರ್ ಆಲ್ ಸೆಟ್ ಅನ್ನುವಂಥದ್ದು ಒಂದು ವಿಷಯ ನಮಗಿದ್ದೆ. ಈ ಯೋಚನೆ ಹೆಂಗೆ ಬಂತು ಅಂತ. ಕನ್ನಡ ಇಂಡಸ್ಟ್ರಿ ಪ್ಯಾನ್ ಇಂಡಿಯಾ ಮೂವಿಗಳನ್ನು ನಾವು ಹಿಂದಿನದಲ್ಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ವಿ. ಇಟ್ಸ್ ಅ ಪ್ಯಾನ್ ವರ್ಲ್ಡ್ ಮೂವಿ. ಹೌ ಇಟ್ ಫೀಲ್ಸ್, ಹೆಂಗೆ ಅನ್ಸುತ್ತೆ, ನರ್ವಲ್ ಹೆಂಗೆ ಅನ್ಸುತ್ತೆ? ಇಲ್ಲ, ಒಂದೊಂದೇ ಆನ್ಸರ್ ಮಾಡಬೇಕು ಅಂದರೆ, ಫಸ್ಟ್ ಆಫ್ ಆಲ್ ನೀವು ಹೇಳ್ದಂಗೆನೆ ಹೌದು, ಲವ್ ಸ್ಟೋರೀಸೇ ಮಾಡಿರೋದು. ಎಸ್, ಅದ್ದೂರಿ ಬಹದ್ದೂರ್ ಭರ್ಜರಿ ಪೊಗರು. ಬಟ್ ಈ ಒಂದು ಲವ್ ಸ್ಟೋರಿ ಇದ್ರೂ ಪ್ಯಾರಲಲ್ಲಿ ಆ್ಯಕ್ಷನ್ಸು ಇರೋದು. ಕರೆಕ್ಟ್. ಬಟ್ ಈ ಸಿನಿಮಾದಲ್ಲಿ ಆ್ಯಕ್ಷನ್ ಇರುತ್ತೆ, ಸೇಮ್ ಆ್ಯಸ್ ಯೂಶ್ವಲ್. ತಿರ್ಗಾ ಒಂದು ಕ್ಯೂಟ್ ಲವ್ ಸ್ಟೋರಿನೂ ಇದೆ. ಆ ಪಾರ್ಟ್ ನಾವು ಇನ್ನೂ ತೋರಿಸಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನ ರಿವೀಲ್ ಮಾಡ್ತೀವಿ. ಲವ್ ಸ್ಟೋರಿ, ಲವ್ ಸಾಂಗ್, ಲವ್ ಸೀನ್ಸ್, ಸೊ ಆ ಥರ ಪ್ರೊಮೋ ಕಟ್ಸ್ ಎಲ್ಲ ನಡೀತಾ ಇದೆ. ಸೊ ಅದನ್ನೆಲ್ಲ ಒನ್ ಬೈ ಒನ್ ರಿಲೀಸ್ ಮಾಡ್ತಾ ಹೋಗ್ತೀವಿ. ಫಸ್ಟ್ 3-4 ಮೂವಿಯಲ್ಲಿ ಟಾಕೆಟಿವ್ ಕ್ಯಾರೆಕ್ಟರು, ತುಂಬ ವೈಬ್ರೆಂಟ್ ಕ್ಯಾರೆಕ್ಟರು, ಮಾತಾಡ್ತಾ ಇರೋದು, ರೆಸ್ಟ್ಲೆಸ್ ಕ್ಯಾರೆಕ್ಟರು. ಈ ಸಿನಿಮಾದಲ್ಲಿ ತುಂಬ ಸೆಟಲ್ಡ್ ಆಗಿರ್ತಾನೆ, ತುಂಬ ರಿಸರ್ವ್ಡ್ ಕ್ಯಾರೆಕ್ಟ್ರು. ಸೊ ಪಾತ್ರ ತಕ್ಕಂಗೆ ಮಾಡಬೇಕಲ್ಲ, ಸೊ ಅದನ್ನು ಆ ಪ್ರಯತ್ನ ಮಾಡಿದ್ದೀವಿ. ಮತ್ತು ಸ್ಟೋರಿ ಅಫ್ಕೋರ್ಸ್ ನಿಮ್ಗೆ ಗೊತ್ತಿರೋಂಗೆ ಅರ್ಜುನ್ ಸರ್ಜಾ ಅಂಕಲ್ ಬರ್ತಿರೋ ಸ್ಟೋರಿ, ಪೇಟ್ರಿಯಾಟಿಕ್ ಅನ್ನೋದು ಒಂದು ಇದ್ದೇ ಇರುತ್ತೆ, ಆ ಲೈನ್ ಇದ್ದೇ ಇರುತ್ತೆ. ಆಗಲೇ ಹೇಳ್ದಂಗೆ ಒಂದು ಲವ್ ಸ್ಟೋರಿ, ಯಾಕೆಂದರೆ AP ಅರ್ಜುನ್ ಅವ್ರ ಜೊತೆ ಮಾಡ್ತಾ ಇದ್ದೀನಿ ಅಂದರೆ ಒಂದು ಲವ್ ಸ್ಟೋರಿ ಅಫ್ಕೋರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ನಮಗೂ ಗೊತ್ತು. ಅದ್ದೂರಿ ಆದಮೇಲೆ ತಿರ್ಗಾ ನಮ್ಮ ಕಾಂಬೋ ಬರ್ತಾ ಇದೆ ಅಂದರೆ ಇದರಲ್ಲಿ ಒಂದು ಹಾಫ್ ವೇಲ್ ಓಪನ್ ಆಗೋವಂಥ ಒಂದು ಕ್ಯೂಟ್ ಲವ್ ಸ್ಟೋರಿ.